ನನಗೆ ಆಮಿಷ ಹೊಡೆದವ್ರು ಅಂದರೆ ಅಲ್ಲಿ ನೋಡಿ ಅದೊಂದು ಮಾಡ್ತಿದ್ದೆ ನಾನು ಮಂಜೋಡ. ಸರಿ ಇವಾಗ ನಿಮ್ಗೆ ರಿಟೈರ್ಡ್ ಆಗಿದೆಯಲ್ಲ, ನಿಮ್ಮ ಜೀವನ ಹೆಂಗೆ ಮಾಡ್ತೀರಾ? ನಿಮ್ಮ ಜೀವನ ನಿರ್ವಹಣೆ ಯಾರು ಮಾಡೋರು? ನಿಮ್ಗೆ ಹಣ ಇಲ್ವಲ್ಲ, ಇವಾಗ ಸಂಬಳ ಬರ್ತಾ ಇಲ್ವಲ್ಲ, ಹೆಂಗೆ ಮಾಡ್ತೀರಾ ಅಂತ ಹೇಳಿ. ಆಮೇಲೆ ನಿಮ್ಗೇನು ತೊಂದರೆ ಆಗಲ್ವಾ ಜೀವನ? ಆ ತೊಂದರೆ ನಿವಾರಣೆ ಮಾಡ್ಕೊಳ್ಳೋಕೆ ಏನು ಬೇರೆ ದಾರಿ ಇಲ್ವಾ? ಏನು ಸರ್, ನಮ್ಮ ಇಷ್ಟು ದಿವಸ ನಾನು ಹುಟ್ಟಾಗಿಂದನೂ ಯಾರೂ ಏನು ಕೇಳಿಲ್ಲ ನನ್ನ ಬಗ್ಗೆ. ಇವತ್ತು ಯಾಕೆ ಕೇಳ್ತಾ ಇದ್ದೀರಾ ನೀವು? ನನ್ನ ಜೀವನ ನಿರ್ವಹಣೆ ಬಗ್ಗೆ ನೀವು ಯಾಕೆ ಕೇಳ್ತೀರಾ? ನನಗೆ ಸಂಬಳ ಇಲ್ಲ, ನೀವು ಕೊಡ್ತೀರಾ? ನೀವು ಕೊಟ್ಟರು ನಾನು ಈಸ್ಕೊಳ್ಳಲ್ಲ. ಯಾಕೆ ನೀವು ಇದನ್ನೆಲ್ಲ ಕೇಳ್ತಾ ಇದ್ದೀರಾ? ಮತ್ತು ಇದೆಂಥದ್ದು ಯಾರು ಸಹಾಯ ಮಾಡಿದ್ರು ತಗೊಳ್ಳಲ್ವ ನೀವು ಅಂತೇಳಿ? ಇಲ್ಲ, ನನ್ನ ಜನ್ಮದಲ್ಲೇ ನಾನು ಯಾರು ಸಹಾಯ ಮಾಡಿಲ್ಲ, ನಾನು ಯಾರು ಸಹಾಯ ಮಾಡಿದ್ರು ನಾನು ತಗೊಳ್ಳಲ್ಲ. ಆಮೇಲೆ ಸುಜಾತ ಭಟ್ ಹಿಂಗೆಲ್ಲ ಬಂದರು, ಹಿಂಗೆ ಜೈಲಿಗೆ ಹೋದರು. ಅವರು ಪಾಪ ಈಗ ಶರಣಾಗಿ ಇದು ಮಾಡಿದ್ದಾರೆ. ಇವರು ಚಿನ್ನಯ್ಯ ಜೈಲಿಗೆ ಹೋದರು. ಮತ್ತು ಈ ಅಮ್ಮ ಹಿಂಗಾದರು. ನಿಮಗೂ ಹಂಗೆ ಆಗ್ಬಿಟ್ರೆ ಅಂತ ನಮಗೊಂದು ಸ್ವಲ್ಪ ಇದಿದೆ ಅಂತ ಹೇಳಿದ್ರೆ, ನಿಮಗೇನು ಇದು ಇರೋದು ಬೇಡ, ನಾನು ಹಂಗೆ ಆಗಲ್ಲ, ನಾನೇನು ತಪ್ಪು ಮಾಡಿಲ್ಲ, ನನ್ನ ಪರವಾಗಿ ನಾನೇನು ಬೇಕು ಅಂತ ಬೇಡಿಕೆ ಇಟ್ಟಿಲ್ಲ. ನಾನು ಕಣ್ಣಲ್ಲಿ ಕಂಡದ್ದು ಒಂದೇ ಒಂದು ದೃಶ್ಯ, ನಾನು ಇಲ್ಲಿ ಹೇಳೋಕ್ಕೆ ಬಂದಿದ್ದೀನಿ ಅಷ್ಟೇ. ನೀವು ಯಾರೂ ನನಗೆ ಸಹಾಯ ಮಾಡಬೇಡಿ. ಸುಜಾತ ಭಟ್ ಥರ ನಾನು ಆಗಲ್ಲ ಅಂದರೆ ಆ ಒಂದು ಅವಿವೇಕಿ, ಅವಳು ನನ್ನ ತಾಯಿಗೆ ಸಮಾನ ಇದ್ದಾಳೆ, ಅವಳಿಗೆ ನಾನು ಬೈಬಾರ್ದು. ಯಾಕಂದರೆ ಅವಳು ಅವಿವೇಕಿ ಅಂತ ನಾನು ಅವಿವೇಕಿ ಆಗಲ್ಲ. ಅವಳು ಅವ್ರ ಮಾತು ಕಟ್ಕೊಂಡು ಮಂಜುನಾಥ್ ಗೌಡ ಒಳ್ಳೆಯವರು, ನನಗೆ ಮೊಬೈಲ್ ಕೊಟ್ಟಿದ್ದಾರೆ, ನನಗೆ ವಾಚ್ ಕೊಡಿಸಿದ್ದಾರೆ, ನನಗೆ ಹಣ ಕೊಟ್ಟಿದ್ದಾರೆ, ನನಗೆ ಊಟ ಕೊಟ್ಟಿದ್ದಾರೆ, ಚಾಕ್ಲೇಟ್ ಕೊಟ್ಟಿದ್ದಾರೆ ಅಂತ ಎಲ್ಲ ಹೇಳಿದ್ಲವಮ್ಮ. ಪಾಪ ಅವಳಿಗೆ ವಯಸ್ಸಾಗಿದೆ, ಎಲ್ಲನೂ ಕೊಡಲಿ, ಅವರು ಯಾರು ಬೇಕಾದರೂ ಕೊಡಲಿ, ನನಗೆ ಯಾರು ಕೊಡೋದು ಬೇಡ. ಆಮೇಲೆ ಯಾರೋ ಕರೆದ್ರು, ಎಲ್ಲೋ ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರು, ಅದು ಎಲ್ಲಿವರೆಗೂ ಹೋಗಿದ್ರು. ಇವಳು ಯಾಕೆ ಯಾವನೋ ಕರೆದಂಥ ಕಾರಲ್ಲೇ ಕೂತ್ಕೋಬೋದು? ಇವಳಿಗೇನು ವಿವೇಕ? ನನ್ನ ತಲೆ ಹೊಡೆದ್ರು, ಮತ್ತು ನನ್ನನ್ನೆಲ್ಲೋ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು, ನನಗೆ ಜ್ಞಾನ ತಪ್ಪೋಗಿತ್ತು. ಇಷ್ಟೆಲ್ಲ ಮಾತಾಡಿದ ವಿಚಾರನ ಈ SIT ಅವರೇ ನನ್ನ ಮುಂದೆ ಹೇಳಿದಾಗ ನಾನು ಈ ಸುಜಾತ ಭಟ್ ಹಿಂಗೆ ಆದ್ಲು ಅಂದಿದ್ದಕ್ಕೆ ನಾನು ಆ ಸುಜಾತ ಭಟ್ ನಾನು ಆಗಲ್ಲ ಅಂತ ಒಂದೇ ಮಾತು ಹೇಳಿದ್ದಕ್ಕೆ ಇವಳೆಲ್ಲೋ ಕೂತ್ಕೊ ಇವಾಗಲೂ ಬೊಗಳ್ತಾ ಇದ್ದಾಳೆ. ಈ ಮುದಿ ವಯಸ್ಸಲ್ಲಿ ಇವಳಿಗೆಲ್ಲ ಬೇಕಾಯಿತು? ನಾಚಿಕೆ ಆಗ್ಬಾರ್ದ ಇವಳಿಗೆ? ಯಾವನೋ ಕರೆದಂತೆ ಕಾರಲ್ಲಿ ಕೂತ್ಕೊ ಎಲ್ಲೆಲ್ಲೋ ಓದ್ಲಂತೆ. ಅವ್ರು ಯಾರ್ಯಾರೋ ಏನೇನೋ ಎಲ್ಲೆಲ್ಲೋ ಇಟ್ಟಿದ್ರಂತೆ, ಎಲ್ಲೆಲ್ಲೋ ಊಟ ಕೊಟ್ರಂತೆ. ಯಾರ್ಯಾರು ಇವಳಿಗೇನು ಮಣ್ಣು ತಿಂತಿಲ್ಲ ಅವತ್ತೊಂದು ಇವತ್ತೊಂದು ಹೇಳೋಕ್ಕೆ. ಇವತ್ತು ಜ್ಞಾನೋದಯ ಆಯಿತಾ? ಅದೇನೋ ಭೂತನ ಬಾಯಲ್ಲಿ ಭಗವದ್ಗೀತೆ ಇವತ್ತು ಬಂತಾ? ಇವಳು ನಾಚಿಕೆ ಆಗಲ್ವ ಇವಳಿಗೆ? ನನ್ನ ಹೆಸರು ಹೇಳೋಕ್ಕೆ ಅವಳು ಯಾವಳು ಅಂತ ಕೇಳ್ತಾಳೆ. ಇವಳು ಯಾವಳು ಇಲ್ಲೆಲ್ಲ ಬೊಗಳಕ್ಕೆ? ಮೂರು ಕತ್ತೆ ವಯಸ್ಸಾಗೈತೆ, ನನಗೂ ವಯಸ್ಸಾಗುತ್ತೆ ಬಿಡಿ. ಇವಳಿಗೆ ಎಲ್ಲ ಸಮಯದಲ್ಲೂ ಯಾವ ಸಮಯದಲ್ಲಿ ಏನು ಹೇಳಬೇಕು, ಹೆಂಗೆ ನಾನು ಬಚಾವಾಗಬೇಕು ಅನ್ನೋದೆಲ್ಲ ಐಡಿಯಾ ಗೊತ್ತಿದೆ ಇವಳಿಗೆ. ಇದು ಗೊತ್ತಿಲ್ಲ. SIT ಅವ್ರು ಯಾಕೆ ನನ್ನ ಮುಂದೆ ಇವಳ ಹೆಸರು ಬೊಗಳಿದ್ರು? ಅದ್ರ ಫಸ್ಟ್ ಅವ್ರು ಕೇಳಬೇಕು. ಅವರು ನನ್ನ ಮುಂದೆ ಇವಳ ಹೆಸರು ಬೊಗಳ್ದಾಗ ನಾನು ಇವಳ ಹೆಸರು ತಗೋಬೇಕಾಯ್ತು. ಇಲ್ಲಾಂದ್ರೆ ಇವಳು ಕಟ್ಕೊಂಡು ನನಗೇನು? ಇದೆಲ್ಲ ಬೀದಿಲಿ ಇದೇ ಥರ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ಕೊಂಡು ಬಂದಿರೋ ಒಂದು ಇವಳು ಲೈಫ್ ಲಾಂಗ್ ಇದೇ ಸ್ಟೋರಿ ಇವಳು ನನ್ನ ಸ್ಟೋರಿ ಅದಲ್ಲ. ನನ್ನ ಸ್ಟೋರಿ ಕೇಳಿದ್ರೆ ನಾನು ಯಾವುದೋ ಸ್ಥಾನದಲ್ಲಿ ಇರ್ತೀನಿ, ಅದು ಯಾರ ಹತ್ರ ನನ್ನ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನನ್ನ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಸಾಕು, ಯಾರನ್ನು ಮೆಚ್ಚಿಸೋಕೆ ಹೋಗಲ್ಲ ನಾನು. ಹೀಗಾಗಿ ಸರ್ ನಾನು ಒಂದು ಹೇಳ್ತೀನಿ. ಇದರಲ್ಲಿ ಈ ಮಂತ್ರಿ ಮಾನ್ಯರುಗಳಿದ್ದಾರಲ್ಲ, DK ಶಿವಕುಮಾರು ಮತ್ತು ಹೋಮ್ ಮಿನಿಸ್ಟ್ರು ಇವರೆಲ್ಲ ಇದ್ದಾರಲ್ಲ,